ಚಾಮರಾಜನಗರ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಹೀಗಾಗಿ ಚಾಮರಾಜನಗರದಲ್ಲಿ ಮತ್ತೊಂದು ಸುಸಜ್ಜಿತ ಕೋವಿಡ್ ಕೇರ್ ಸೆಂಟರ್ ಸ್ಥಾಪನೆ ಮಾಡಲಾಗಿದೆ. ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಲ್ಲಿ 250 ಹಾಸಿಗೆ ಸಾಮರ್ಥ್ಯದ ಕೋವಿಡ್ ಕೇರ್ ಸೆಂಟರ್ ತಲೆ ಎತ್ತಿದೆ. ರೋಗಿಗಳಿಗೆ ಬಿಸಿನೀರು, ಪ್ರತ್ಯೇಕ ಶೌಚಾಲಯ, ಸ್ನಾನಗೃಹ ವ್ಯವಸ್ಥೆ, ಮನರಂಜನೆಗೆ ಎಲ್ಇಡಿ ಟಿವಿಗಳ ಅಳವಡಿಕೆ, ಮಕ್ಕಳಿಗೆ ಆಟಿಕೆಗಳ ಸೌಲಭ್ಯ, ದಿನಪತ್ರಿಕೆ ಜೊತೆಗೆ ನಿಯತಕಾಲಿಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿನೇ ದಿನೇ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಪ್ಲ್ಯಾನ್ ಮಾಡಿಕೊಂಡಿದ್ದು ಸುಮಾರು 950 ಹಾಸಿಗೆಗಳಿಗೆ 150 ಹಾಸಿಗೆಗಳದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ಕೋವಿಡ್ ಕೇರ್ ಸೆಂಟ್ರು ಕಾರ್ಯನಿರ್ವಹಿಸ್ತಾ ಇದೆ. ಅದರ ಎರಡನೇ ಭಾಗವಾಗಿ ನಾವಿಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಮಾರು 10 ಕಿಲೋಮೀಟ್ರ್ ನಮ್ಮ ಚಾಮರಾಜನಗರ ಟೌನ್ನಿಂದ ಇಲ್ಲಿ ನಾವು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ 3 ಬ್ಲಾಕ್ಗಳನ್ನು ಕೋವಿಡ್ ಕೇರ್ ಸೆಂಟ್ರಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ನಾವು ನಿಂತಿರೋ ಈ ಜಾಗದಲ್ಲಿ ಸುಮಾರು 150 ಹಾಸಿಗೆಗಳ ಸುಸಜ್ಜಿತವಾದಂಥ ಎಲ್ಲ ಅನುಕೂಲಗಳಿರುವಂತಹ ಒಂದು ಕೋವಿಡ್ ಕೇರ್ ಸೆಂಟರ್ ನಾವು ಮಾಡಿದ್ದೀನಿ. ಮನರಂಜನೆಗಾಗಿ ದೊಡ್ಡ ದೊಡ್ಡ ಟಿ ವಿಗಳನ್ನು ನಾವು ಹಾಕ್ಸಿದ್ದೀವಿ. ಯಾರೇ ಇಲ್ಲಿಗೆ ಬಂದರೂ ಕೂಡ ಅವರಿಗೆ ಈ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಒಂದು 10 ದಿನ ಅಂತೂ ಮಿನಿಮಮ್ ಇರ್ತಾರೆ, 8ರಿಂದ 10 ದಿನ. ಆ 8-10 ದಿನಗಳು ಅವರು ಇಲ್ಲಿ ಲವಲವಿಕೆಯಿಂದ ಕಳೀಬೇಕು. ಯಾಕೆಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳಿರೋದಿಲ್ಲ. ಖುಷಿಯಾಗಿರಬೇಕು ಮತ್ತು ಅವರ ಕ್ಷೇಮವನ್ನು ನಾವು ನೋಡ್ಕೋಬೇಕು, ಪ್ರೀತಿಯನ್ನು ಮತ್ತು ಅವರನ್ನು ಕಾಳಜಿಯನ್ನು ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದೇವೆ. ಬೆಂಗಳೂರು ಪೊಲೀಸರನ್ನೇ ಹುಡುಕಿ ಹೋಗ್ತಾ ಇದೆ ಹೆಮ್ಮಾರಿ ಕೊರೋನಾ. 2 ಡಿವಿಷನ್ನ ಎಲ್ಲಾ ಠಾಣೆಯಲ್ಲೂ ಕೊರೋನಾ ಕೇಕೆಯನ್ನು ಹಾಕ್ತಾ ಇದೆ. ಜನರ ರಕ್ಷಣೆಗೆ ನಿಂತ ಆರಕ್ಷಕರ ಬೆನ್ ಹತ್ತಿದೆ ಸೈತಾನ್. ಬೆಂಗಳೂರು ಪೊಲೀಸರನ್ನೇ ಹುಡುಕಿ ಅವರ ಬೆನ್ ಹತ್ತುತ್ತಾ ಇದೆ ಕೊರೋನಾ. 80% ನೋಡಿ, ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಗಮನಿಸ್ತಾ ಇದೀವಿ ನಾವು. ಕೊರೋನಾ ಸೋಂಕು ಸ್ಪ್ರೆಡ್ ಆಗಿರೋದು 126 ಸ್ಟೇಷನ್ಗಳು, 930 ಸಿಬ್ಬಂದಿಗೆ ಈವರೆಗೂ ಕೊರೋನಾ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ. ವೈಟ್ ಫೀಲ್ಡ್ ಹಾಗೇನೆ ಪಶ್ಚಿಮ ವಿಭಾಗದಲ್ಲೇ ಹೆಚ್ಚಾಗಿ ಈ ಸೋಂಕು ಕಂಡು ಬಂದಿರೋದು. ಇನ್ನು ಟ್ರಾಫಿಕ್ ಪೊಲೀಸರನ್ನು ಕೂಡ ಬಿಡ್ತಾ ಇಲ್ಲ, ಅವರನ್ನು ಕೂಡ ಸುತ್ತುವರೆದಿದೆ ಮಹಾಮಾರಿ ಕೊರೋನಾ. 41 ಠಾಣೆಗಳ ಪೈಕಿ 33 ಠಾಣೆಗೆ ಕೊರೋನಾ ದಿಗ್ಬಂಧನವನ್ನ ಹಾಕಿಬಿಟ್ಟಿದೆ. ಕೊರೋನಾ ವಾರಿಯರ್ಸ್ ಆಗಿ ದುಡಿತಾ ಇದ್ರು, ಸಾಕಷ್ಟು ಪ್ಲೇಸಸ್ ಗಳಲ್ಲಿ ಡ್ಯೂಟಿ ಮಾಡ್ತಾ ಇದ್ರು ಪೊಲೀಸರು. ಯಾವಾಗ ಈ ಕೊರೋನಾ ಪೊಲೀಸರಿಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು, ಅತಿ ವೇಗವಾಗಿ ಅದು ವ್ಯಾಪಿಸ್ಬಿಡ್ತು, ಅಂದ್ರೆ ಸ್ಪ್ರೆಡ್ ಆಗ್ಬಿಡ್ತು. ಟ್ರಾಫಿಕ್ ಪೊಲೀಸರನ್ನು ಕೂಡ ಬಿಟ್ಟಿಲ್ಲ. ಇಲ್ಲಿ ತನಕ 41 ಠಾಣೆಗಳ ಪೈಕಿ 33 ಠಾಣೆಗೆ ಕೊರೋನಾ ದಿಗ್ಬಂಧನವನ್ನ ಹಾಕಲಾಗಿದೆ. ಈಗ ವೈಟ್ ಫೀಲ್ಡ್ ಮತ್ತೆ ಪಶ್ಚಿಮ ವಿಭಾಗದಲ್ಲೇ ಅತಿ ಹೆಚ್ಚು ಪೊಲೀಸರು ಈ ಒಂದು ವೈರಸ್ಗೆ ತುತ್ತಾಗಿದ್ದಾರೆ. ಸೋಂಕಿತರು ಪತ್ತೆಯಾಗಿರೋದು 149 ಠಾಣೆಗಳ ಪೈಕಿ 126 ಸ್ಟೇಷನ್ಗಳಲ್ಲಿ ಇಲ್ಲಿ ತನಕ ಸೋಂಕು ಬಂದಿದೆ, ಅಂದ್ರೆ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿದೆ. 126 ಸ್ಟೇಷನ್ಗಳಲ್ಲಿ ಒಟ್ಟು 930 ಸಿಬ್ಬಂದಿಗೆ ಈವರೆಗೆ ಕೊರೋನಾ ಪಾಸಿಟಿವ್ ಅನ್ನೋದು ರಿಪೋರ್ಟ್ ಬಂದಿರೋದು. ಇನ್ನು 23 ಪೊಲೀಸ್ ಸ್ಟೇಷನ್ಗಳು ಕೊರೋನಾ ಮುಕ್ತ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಯಾವಾಗ ಪೊಲೀಸರಿಗೆ ಇದು ಅಂದ್ರೆ ಅಟ್ಯಾಕ್ ಮಾಡೋಕ್ ಶುರು ಮಾಡ್ತು, ಒಂಥರ ಆತಂಕ ಅವಾಗ್ಲೇ ಸ್ಟಾರ್ಟ್ ಆಯ್ತು. ಮತ್ತೆ ಈ ಯಾರ್ ಕಾಂಟ್ಯಾಕ್ಟ್ ಇಂದ ಬಂತು, ಆರೋಪಿಗಳನ್ನ ಹಿಡಿಯೋದಕ್ಕೂ ಕೂಡ ಪೊಲೀಸರು ಹಿಂದೆ ಮುಂದೆ ನೋಡ್ತಾ ಇದ್ರು, ಅಂತ ಸಿಚುವೇಶನ್ ನಿರ್ಮಾಣ ಆಗ್ಬಿಡ್ತು. ಬಟ್ ಇವಾಗ ಪೊಲೀಸರನ್ನೇ ಹುಡುಕಿ ಕೊರೋನಾ ಅಟ್ಯಾಕ್ ಮಾಡ್ತಿದೆ, ಆತಂಕ ಇದೆ. ಸುಮಾರು ಎಷ್ಟು ಸ್ಟೇಷನ್ ಅಲ್ಲಿ ಎಷ್ಟು ಸಿಬ್ಬಂದಿಗೆ ಪಾಸಿಟಿವ್ ಇಲ್ಲಿ ತನಕ ಬಂದಿರೋದು? ಶರ್ಮಿತಾ, ಬೆಂಗಳೂರಿನಲ್ಲಿ ಕಳೆದ 1.5 ತಿಂಗಳಿನಿಂದ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಪೊಲೀಸ್ ಸ್ಟೇಷನ್ ನಲ್ಲಿ 6 ಪೊಲೀಸರಿಗೆ ಪಾಸಿಟಿವ್ ಆಗಿದೆ. ಅದರಲ್ಲೂ ಕೂಡ ಅಷ್ಟೇ ಟ್ರಾಫಿಕ್ ಮತ್ತು ಲಾ ಅಂಡ್ ಆರ್ಡರ್ ಸೇರಿ ಬೆಂಗಳೂರಿನಲ್ಲಿ ಸುಮಾರು 149 ಪೊಲೀಸ್ ಸ್ಟೇಷನ್ಗಳಿವೆ. ಆ 149 ಪೊಲೀಸ್ ಸ್ಟೇಷನ್ಗಳ ಪೈಕಿ 123 ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸರಿಗೆ ಈಗಾಗಲೇ ಕೊರೋನಾ ಸೋಂಕು ತಡೆಯಿರುವಂತದ್ದು. ಅದಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಇರುವಂತಹ ಬಹುತೇಕ ಡಿವಿಷನ್ ನಲ್ಲಿ, ಅಂದ್ರೆ ಈ ಒಂದು ಪಶ್ಚಿಮ ವಿಭಾಗ ಆಗಿರ್ಬೋದು ಮತ್ತು ವೈಟ್ ಫೀಲ್ಡ್ ನ ಡಿವಿಷನ್ ನಲ್ಲಿರುವಂತಹ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಅಷ್ಟೇ ಸುಮಾರಷ್ಟು ಸಿಬ್ಬಂದಿಗೆ ಈಗಾಗಲೇ ಪಾಸಿಟಿವ್ ಆಗಿದ್ದು, ಇದುವರೆಗೂ ಪೊಲೀಸರಿಗೆ ಬೆಂಗಳೂರು ನಗರದಲ್ಲಿ 1.5 ತಿಂಗಳಲ್ಲಿ 930 ಜನರಿಗೆ ಪಾಸಿಟಿವ್ ಆಗಿದೆ. ಜೊತೆಗೆ ಆ 930 ಜನರ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಏನಿದ್ರು ಉಳಿದಂತಹ ಪೊಲೀಸ್ ಅವರು ಕೂಡ ಸುಮಾರು 1200 ಜನರಷ್ಟು ಈಗಾಗಲೇ ಕ್ವಾರಂಟೈನ್ ಕೂಡ ಆಗಿದ್ದಾರೆ. ಎಲ್ಲೋ ಒಂದ್ ರೀತಿ ಪೊಲೀಸರು ಇವತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡೋಕೆ ಒಂದ್ ರೀತಿ ಎದುರ್ಕೊಳ್ಳುವಂತಹ ಸ್ಥಿತಿ ಇವತ್ತು ಬೆಂಗಳೂರು ನಗರದಲ್ಲಿ ನಿರ್ಮಾಣವಾಗಿದೆ. ಇದಿಷ್ಟಲ್ಲದೆ ಬೆಂಗಳೂರಿನಲ್ಲಿರುವಂತಹ ಒಟ್ಟಾರೆ ಪೊಲೀಸ್ ಸ್ಟೇಷನ್ಗಳ ಪೈಕಿ ಕೇವಲ ಇದುವರೆಗೂ ಯಾವುದೇ ರೀತಿಯಂತಹ ಕೊರೋನಾ ಸೋಂಕು ಬರದ ರೀತಿಯಲ್ಲಿ ಜಾಗ್ರತೆಯನ್ನು ವಹಿಸಿರುವಂತಹ ಸ್ಟೇಷನ್ಗಳಂದ್ರೆ ಕೇವಲ 24 ಪೊಲೀಸ್ ಸ್ಟೇಷನ್ಗಳು ಮಾತ್ರ ಇದುವರೆಗೂ ಆ ಒಂದು ಸೋಂಕು ಇದುವರೆಗೂ ಆ ಸ್ಟೇಷನ್ಗೆ ಕಾಲಿಟ್ಟಿಲ್ಲ.
ಉಳಿದಂತೆ ಎಲ್ಲಾ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ಅಷ್ಟೇ ಒಂದ್ ಕಡೆ ಆರೋಪಿಗಳಿಂದಲೂ ಕೂಡ ಪಾಸಿಟಿವ್ ಆಗ್ತದೆ. ಯಾಕಂದ್ರೆ ಮೊದಲಿನಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ಪೊಲೀಸರಿಗೂ ಪಾಸಿಟಿವ್ ಆಗಿರಲಿಲ್ಲ. ಮೊದಲನೇದಾಗಿ ಆರೋಪಿಗಳನ್ನ ಕರೆತಂದು ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಅವರಿಂದ ಸೋಂಕು ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಪೊಲೀಸರಿಗೆ ತಗಲ್ತಾ ಬಂತು. ಇದಾದಂತಹ ಬಳಿಕ ಬೆಂಗಳೂರು ನಗರದಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಒಂದು ಕಂಟೈನ್ಮೆಂಟ್ ಝೋನ್ ಗಳಿಂದಲೂ ಕೂಡ ಅಷ್ಟೇ ಪೊಲೀಸರಿಗೆ ಸೋಂಕು ಹೆಚ್ಚಾಗಿದ್ದು, ಈಗ ಎಲ್ಲೋ ಒಂದ್ ರೀತಿ ಪೊಲೀಸರಲ್ಲಿ ಈ ಒಂದ್ ರೀತಿಯಂತ ಆತಂಕ ಶುರುವಾಗಿದೆ ಶರ್ಮಿತಾ. ಥ್ಯಾಂಕ್ ಯು ಮಂಜುನಾಥ್, ಆಮೇಲೆ ಇನ್ಫಾರ್ಮೇಶನ್ಗೆ.